ಸೇರಲು ಬಂದ ರಾಧಿಕೆ ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ. ಹಾಯ್ ಹಲೋ ಅಂಟಮಾಸ್ ತಂಗೀಸ್ ಅಂಕಲ್ ಆಂಟೀಸ್ಗೆ ನಿಮ್ಮ ಪ್ರೀತಿಯನ್ನ ಶರತ್ ಮಾಡುವ ನಮಸ್ಕಾರಗಳು. ಪ್ರತಿ ಎಪಿಸೋಡಲ್ಲೂ ಹೊಸ ಪ್ರಯೋಗ, ಪ್ರತಿ ಎಪಿಸೋಡಲ್ಲೂ ಹೊಸ ರುಚಿ, ಪ್ರತಿ ಎಪಿಸೋಡಲ್ಲೂ ಹೊಸ ಹೊಸ ಅನುಭವ, ಹೊಸ ಹೊಸ ಘಮ ಘಮ. ಸೊ ಇವತ್ತು ಒಂದು ಹೊಸ ರುಚಿ ಬೇಕೇ ಬೇಕು ಅಂತ ನಮ್ಮ ಶೆಫ್ ಹತ್ರ ಡಿಮ್ಯಾಂಡ್ ಮಾಡಿ ಹಠ ಮಾಡಿ ನಮ್ಮ ಅಡುಗೆ ಮನೆ ವೀಕ್ಷಕರಿಗೋಸ್ಕರ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ಹೆಂಗಪ್ಪ ಅಡುಗೆ ಮಾಡೋದು ಅನ್ನೋದನ್ನ ತೋರಿಸ್ಲೇಬೇಕು ಅಂತ ಶೆಫ್ ಹತ್ರ ಒಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದಿದ್ದೀನಿ. ಸೊ ಇವತ್ತು ಏನೆಲ್ಲ ಡಿಶ್ ಇರುತ್ತೆ, ಏನೆಲ್ಲ ರೆಸಿಪೀಸ್ ಇರುತ್ತೆ ಅಂತ ನೋಡೋಣ. ಇದೇ ಜೋಶಲ್ಲಿ ಕಾರ್ಯಕ್ರಮನ ಶುರು ಮಾಡೋಣ. ನೀವ್ ನೋಡ್ತಾ ಇದ್ದೀರಾ, ಇದು ಸನುದ್ಯಾ ಪ್ರೆಸೆಂಟ್ಸ್ ಅಡುಗೆ ಮನೆ, ಕೋ ಪ್ರೆಸೆಂಟೆಡ್ ಬೈ ಬೋರೋಸಿಲ್ ಪ್ರೆಪ್ ಕುಕ್ ಅಂಡ್ ಸರ್ವ್ ಪಾರ್ಟ್ನರ್. ಬೋರೋಸಿಲ್ ತರುತ್ತದೆ ನಿಮ್ಮ ಅಡುಗೆ ಪಯಣದ ಪ್ರತಿ ಹಂತದಲ್ಲಿ ಸ್ಮಾರ್ಟ್ ಪರಿಹಾರ. ಬೋರೋಸಿಲ್ ಪರ್ಫಾರ್ಮ್ಸ್ ಬ್ಯೂಟಿಫುಲಿ. ಹಾಗೂ ಆಹಾರ ಸಂಸ್ಕೃತಿಯ ಕೈರುಚಿ, ಆರೋಗ್ಯದ ಅಭಿರುಚಿ. ಪವರ್ಡ್ ಬೈ ಎಸ್ಎಸ್ಪಿ ಇಂಗು ರುಚಿ ಬ್ಲಾಸ್ಟ್ ಪರಿಮಳ ಕ್ಲಾಸ್. ಸ್ಪೆಷಲ್ ಪಾರ್ಟ್ನರ್ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ನಾನು ಆಗ್ಲೇ ಹೇಳಿಲ್ಲ, ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ ನಿಮಗೆ ಬೇಕಾಗಿರುವಂತ ರೆಸಿಪಿಯನ್ನ ನಮ್ಮ ಶೆಫ್ ಹತ್ರ ಅಪ್ಲಿಕೇಶನ್ ಹಾಕಿ ಮಾಡಿಸ್ಕೊಂಡು ತಿಂದು ಹೇಗಿದೆ ಅಂತ ಹೇಳ್ತೀನಿ ಅಂತ. ಸೊ ಕರ್ಕೊಂಡ್ ಬಂದಿದ್ದೀನಿ ನಮ್ಮ ಆಸ್ಥಾನ ಕಲಾವಿದರಾದಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಘುಸ್ ಕಿಚನ್ ನ ವಾನರ್, ನನ್ನ ಫ್ಯೂಚರ್ ಕುಕ್ಕರ್. ಪ್ಲೀಸ್ ವೆಲ್ಕಮ್ ರಘುಜಿ. ವೆಲ್ಕಮ್ ಟು ಕಿಚನ್. ಥ್ಯಾಂಕ್ ಯು. ಮತ್ತೆ ಇವತ್ತು ಏನ್ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ರೆಗ್ಯುಲರ್ ಆಗಿ ನಾನು ನಾನ್ ವೆಜ್ ತಿನ್ಸಿದ್ದೀನಿ. ಯಾ, ಇವತ್ತು ವೆಜ್ ಅಲ್ಲಿ ಒಂದು ಒಳ್ಳೆ ಅಡುಗೆ ಮಾಡ್ಕೊಡ್ತೀನಿ. ವೆಜ್ ಅಲ್ಲಿ? ಪನ್ನೀರಲ್ಲಿ. ರಿಯಲಿ? ಹಾ ಸರ್, ನೀವೊಬ್ರು ನಾನ್ ವೆಜ್ ಲವರ್ ಆಗ್ಬಿಟ್ಟು ವೆಜ್ ಮಾಡ್ತಿದ್ರೆ ನಿಮ್ಗೆ ಅವಮಾನ ಅಲ್ಲ? ಅಯ್ಯೋ, ನಾವು ತುಂಬಾ ವೆಜ್ ಅನ್ನು ಕೂಡ ತುಂಬಾ ಇಷ್ಟಪಡ್ತೀವಿ. ಹೌದಾ? ಹಾ, ಹಂಗಾದ್ರೆ ಇವತ್ತು ಒಳ್ಳೆ ಅಡುಗೆ, ನಿಮ್ಮ ಕೈ ರುಚಿಯ ವೆಜ್ ತಿನ್ನುವಂತ ಸೌಭಾಗ್ಯ ನಂದು. ಖಂಡಿತ. ಏನ್ ಮಾಡ್ತಾ ಇದ್ದೀರಾ? ಇವತ್ತೊಂದು ಪನ್ನೀರಲ್ಲಿ ಪನ್ನೀರ್ ಪಟಾಕ ಅಂತ, ಪಟಾಕಿ ಕಳಿದ್ರಲ್ಲ ಅದೇ ತರ ತಿಂದ ಮೇಲೆ ಆ ತರ ಫೀಲ್ ಆಗುತ್ತೆ. ಚಟ್ಪಟ ಅನ್ನತ್ತೆ, ಸ್ವಲ್ಪ ಉಪ್ಪು ಹುಳಿ ಖಾರ ಎಲ್ಲ ಇರುತ್ತೆ ನಿಮ್ ತರ. ಹಂಗೆ ಈಗ ಒಂದ್ ಕೆಲಸ ಮಾಡೋಣ. ಪಟಾಪಟ ಮಾಡ್ಬೇಕಂದ್ರೆ ಫಸ್ಟ್ ಎಣ್ಣೆ ಕಾಯ್ಬೇಕು. ಎಣ್ಣೆ ಪಾತ್ರೆ ಇಟ್ಬಿಡಿ, ಅದನ್ನ ಅಷ್ಟೊಳಗಡೆ ಬೇರೆ ಐಟಮ್ ಮಾಡ್ಬಿಡಿ. ಓಕೆ, ತಗೊಳ್ಳಿ. ಎಷ್ಟು ಎಣ್ಣೆ ಹಾಕೊಳ್ಳೋಣ ರಘು ಸರ್? ಆಯಿಲ್ ಅಲ್ಲಿ ಫ್ರೈ ಮಾಡ್ಬೇಕಾಗತ್ತೆ ಅದು ಕೋಟಿಂಗಿಗೆ. ಸ್ವಲ್ಪ ಒಂದು ಅರ್ಧ ಲೀಟರ್ ಆಗೋಷ್ಟು ಬಿಡಿ. ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ ಸನ್ಫ್ಲವರ್ ಆಯಿಲ್. ಪನ್ನೀರನ್ನು ಈ ತರ ಕಟ್ ಮಾಡ್ಕೊಂಡಿರೋದು, ಇದನ್ನೇ ನಾವು ಪಟಾಕಿ ಶೇಪ್ ಮಾಡ್ಬೇಕೀಗ. ಓ, ರಾಕೆಟ್ ಮಾಡ್ತಾ ಇದೀರಾ? ಪಟಾಕಿನ ಇದು. ನೋಡಿ, ಈ ತರ ರೆಡಿ ಮಾಡ್ಕೋಬೇಕು. ನೋಡಿ, ಐಸ್ ಕ್ರೀಮ್ ತರ ಎಲ್ಲ ರೆಡಿ ಆಗಿದೆ. ಇದನ್ನ ಇಲ್ಲಿ ಬೆಂಕಿ ಹಚ್ಚಿದ್ರೆ ಪಟಾಕಿ ಡಮ್ ಅನ್ನುತ್ತೆ. ಆ ತರ ಡಿಶ್ ತಿಂದ್ರೆ ಹಿಡ್ಕೊಂಡು ತಿಂದ್ರೆ ಡಮ್ ಅನ್ಬೇಕು. ಹಂಗೆ. ಈಗ ಕಾರ್ನ್ಫ್ಲವರ್ ಹಾಕ್ತಾ ಇದೀನಿ. ಎಷ್ಟು ಹಾಕೊಳ್ಳೋಣ? ಒಂದು 3 ಸ್ಪೂನ್. ಸ್ವಲ್ಪ ಒಂದು 1/4 ಚಮಚ ಅರಿಶಿನ, ಒಂದು ಅರ್ಧ ಸ್ಪೂನು ಚಿಲ್ಲಿ ಪುಡಿ, ಒಂಚೂರು ಒಂದು 1/4 ಚಮಚ ಚಾಟ್ ಮಸಾಲ. ಒಳ್ಳೆ ಚಟ್ಪಟ, ಸ್ವಲ್ಪ ಹುಳಿ ಎಲ್ಲ ಇರುತ್ತೆ ಇದರಲ್ಲಿ. ಜಾಸ್ತಿನೇ ಹಾಕಿ. ಸ್ವಲ್ಪ ಉಪ್ಪು. ಓಕೆನಾ? ಚೂರು ನೀರು ಹಾಕಿ. ಸಾಕಾ? ನೋಡೋಣ, ಬೇಕಿದ್ರೆ ಆಗ್ಬೋದು. ಎಣ್ಣೆಗೆ ಬಿಟ್ಟು ಈ ಕಡೆ ಒಂದು ಒಗ್ಗರಣೆ ಹೊಡೆದು ಬೆಂಕಿ ಹಾಕಿ ಬಿಟ್ರೆ ಮುಗೀತು ಕೆಲಸ. ಓಕೆನಾ? ಇನ್ನೇನ್ ಸಮಾಚಾರ? ಇನ್ ಯಾವ ನಾಟಕಗಳನ್ನ ಮಾಡಿದೀರಾ? ಯಾವ್ದಾದ್ ಕಲಿತಿದ್ದೀರಾ? ನಿಮ್ ನಾಟಕ ನಾನು ಫಸ್ಟ್ ನೋಡ್ಬೇಕೀಗ. ನನ್ನ ನಾಟಕ ಅಡ್ಗೆ ಮನೆಗೆ ಬಂದಾಗೆಲ್ಲ ನೋಡ್ತೀರಲ್ಲ? ಅಲ್ಲ, ಸ್ಪೆಷಲ್ ಮಾಡ್ತಾ ಇರ್ತೀರಾ, ಅಲ್ಲಿಗೆಲ್ಲ ನೋಡೋದು ಬರ್ಬೇಕು. ಹೌದಾ? ನೋಡಿ, ಇದನ್ನೀಗ ಸ್ವಲ್ಪ ಡಿಪ್ ಮಾಡೋಣ. ಎಣ್ಣೆ ಕಾದಿದೆ ಅಲ್ಲಿ. ಡೈಲಾಗ್ ಏನಾರ ನೆನಪಿದ್ಯಾ ನಮ್ ರಘುಜಿಗೆ? ನೆನಪಿದೆ. ಇದೆಯಾ ಡೈಲಾಗ್, ಹಾಡು ಎಲ್ಲ ನೆನಪಿದೆ. ನೀವ್ ಹೇಳಿದ್ರಲ್ಲ ನಮ್ ನಾಟಕ ನೋಡಕ್ ಬರ್ತೀನಿ ನಾನು ಅಂತ ಹೇಳಿ. ನಮ್ ಅಡ್ಗೆ ಮನೆ ಕಡೆಯಿಂದ ನಾವ್ ಯಾಕೆ ಆ ಕಲಾವಿದ್ರಿಗೊಂದು ಅಡ್ಗೆ ಮಾಡ್ಕೊಡ್ತೀವಿ? 100% ನಮ್ ಭಾಗ್ಯ ಅದು. ಇದೇ ಮಾತು. ಅಲ್ಲೊಂದ್ 30-40 ಜನ ಇರ್ತೀವಿ ನಾವು ಎಲ್ಲರೂ. ಹೌದಾ? ಸೂಪರ್. ವಾಕೆ. ನೋಡಿ, ಎಣ್ಣೆ ಕಾದಿದೆ. ಒಂದೊಂದು ಒಳ್ಳೆ ನಾನ್ ವೆಜ್ ಮಾಡಿ ಕೊಟ್ಬಿಟ್ರೆ ನಿಮ್ ಹೆಸರು ಯಾವಾಗ್ಲೂ ನೆನ್ಸ್ತಾರ ಅವರು. ಮಾಡ್ಕೊಡ್ತೀವಿ. ಏನ್ ಮಾಡಿದ್ನಪ್ಪ, ಬಾ ಸಖತ್ತಾಗಿ ಮಾಡಿದ. ನಿಮ್ಮ ಅಲ್ಲಿಂದ ಡೈಲಾಗ್ ಹೊಡಿಬೇಕು ಆಮೇಲೆ. ಡೆಫಿನೆಟ್ಲಿ. ಎಲ್ಲಿಂದ ಬಂದೆ ಅವನು ಅಂತ ಹೇಳ್ಬಿಟ್ಟು. ನಮ್ಮ ಹೋಟೆಲಲ್ಲಿ ಇದು ಕ್ಯಾಟರಿಂಗ್ ಇದಕ್ಕೆಲ್ಲ ನಾವು ಮಾಡ್ಕೊಡ್ತೀವಿ. ಸ್ಪೆಷಲ್ ಡಿಶ್ ನೇಮು ಹಂಗೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಆಕ್ಚುಲಿ ಅಬ್ಸರ್ವ್ ಮಾಡ್ತೀನಪ್ಪ, ನಿಮ್ ಡಿಶ್ಗೆಲ್ಲ ಮಂದಾಕಿನಿ,
ರಂಗೀಲಾ, ರಂಗನಾಯಕಿ, ಬರೀ ಇಂಥವೇ ಚಂದುಳ್ಳಿ. ಚಂದುಳ್ಳಿ, ನಯನ, ಯಮುನಾ ಇಂಥವೇ ಹೆಸರಿರ್ತಿರಲ್ಲ ಯಾಕೆ? ಆ ತರ ಇರ್ಬೇಕು ಅಂತಾರೆ ಕೇಳೋದಕ್ಕೆ ಹೆಸರು ಕೇಳಿದ ತಕ್ಷಣ impress ಏನದು ಆಗಿರ್ಬೇಕು. ತಗೊಂಡ್ಬಿಟ್ರೆ ನೋಡೋಣ ಅನ್ನೋ ತರ ಇರ್ಬೇಕು. ಹಾ ಕರೆಕ್ಟ್ ಹಂಗೆ ಹಂಗಿರ್ಬೇಕು. ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಸರ್ ಅದಲ್ಲ ಸರ್, ಯಾವ ಗ್ಯಾಸ್ ಯಾವ್ದು ಆಫ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ವಲ್ಲ. ಅದೆಲ್ಲಿದೆ ಅಂತಾನೆ ಗೊತ್ತಿಲ್ಲ. ಐ ಮೀನ್ ಗ್ಯಾಸ್ ಇಂದು ಆಫ್ ಮಾಡೋ ರೆಗ್ಯುಲೇಟರ್ ಎಲ್ಲಿ ಗೊತ್ತಿಲ್ಲ. ಆಯಿಲ್ ಬೇಕಾ ಸರ್? ಹೌದು ಆಯಿಲ್ ಹಾಕ್ಬೇಕು. ಹಾಕ್ಲಾ ಸರ್? ಇನ್ನೊಂದ್ ಸ್ವಲ್ಪನಾ? ಇನ್ನೊಂದು ಚೂರು ಬೇಕಿದ್ರು. ಹಾ ಸಾಕ್ಬಿಡಿ. ಸಾಕಾ? ಸ್ವಲ್ಪ ನೈಸ್ ಆಗಿ ಹಚ್ಕೊಂಡಿರುವ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ಅಂದ್ರೆ ಬೆಳ್ಳುಳ್ಳಿನ ಹಚ್ಬೇಕಾದ್ರೆ ನೈಸ್ ಮಾಡಿದ್ರ ಅದಕ್ಕೆ? ಹಾ ಬೆಳ್ಳುಳ್ಳಿ ಸಿಪ್ಪೆ ಮಾಡ್ಕೋಬಾರ್ದು ಮುದ್ದು ಬಂಗಾರ. ಹಾ ಆ ಥರ. ಅವ್ವ.